ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನೋಡಿ ನಮ್ಮ ಮನೆಯ ಪಪ್ಪಾಯ ಗಿಡದಲ್ಲಿ ಬಿಟ್ಟಿರುವ ಪಪ್ಪಾಯ. ನಾವು ನಮ್ಮ ಮನೆಯ ಗಾರ್ಡನ್ನಲ್ಲಿ 2 ಪಪ್ಪಾಯ ಗಿಡಗಳನ್ನು, ಅದು ಥೈಲ್ಯಾಂಡಿನ ತಳಿಯಂತೆ, ಅದನ್ನು ಹಾಕಿದ್ದೀವಿ. 6 ಮಂತ್ಗೆನೆ ಕಾಯಿ ಬಿಡ್ತಿದೆ. ಇವಾಗ 1 ಇಯರ್ ಗಿಡ ಆಗಿತ್ತು ಇದು, ಬಟ್ 6 ಮಂತ್ಗೆನೆ ಕಾಯಿ ಬಿಡ್ತಿದೆ ಮತ್ತೆ ಇಷ್ಟೊಂದು ದೊಡ್ಡದಾಗಿ ಬಿಡ್ತಿದೆ. ಟೇಸ್ಟನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. 2 ಗಿಡಗಳನ್ನ ಹಾಕಿದ್ದೀವಿ. 2 ಗಿಡದಲ್ಲೂ ಕಾಯಿಗಳು 6 ಮಂತಿಂದನೇ ಬಿಡ್ತಿದೆ. ಈಸಿ ಮೇಂಟೆನೆನ್ಸ್, ಏನು ಕೇರ್ ಬೇಕಾಗಲ್ಲ. ತುಂಬಾ ಎಲ್ಲ ಸ್ವಲ್ಪ ನೀರು ಗೊಬ್ಬರ ಅಷ್ಟೇ ಸಾಕು, ಆರಾಮಾಗಿ ಕಾಯಿ ಬಿಡ್ತಾ ಹೋಗುತ್ತೆ. ಇದನ್ನು ನಾವು ನರ್ಸರಿಯಿಂದ ತರಬೇಕಿದ್ರೆ, ಎಷ್ಟು ಚಿಕ್ಕ ಗಿಡ ಇತ್ತು ಅಂದ್ರೆ ಈ ತರ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನಾ ಸೊಪ್ಪು ಗಿಡಗಳಿರುತ್ತಲ್ಲ, ಅಷ್ಟು ಚಿಕ್ಕದಾಗಿತ್ತು. 6 ಮಂತ್ಗೆಲ್ಲ ಕಾಯಿ ಬಿಡೋದಿರ್ಲಿ, ಇದು ಗಿಡ ಬೆಳಿಬೇಕಲ್ವಾ ಅನಿಸ್ತಿತ್ತು. ಇಲ್ಲ, ಆಮೇಲೆ ನೆಟ್ಟು ಸ್ವಲ್ಪ ದಿನದಲ್ಲೇ ಗಿಡ ಚೆನ್ನಾಗಿ ಚಿಗುರ್ಕೊಂಡು, ಆಮೇಲೆ ಅವ್ರು ಹೇಳಿತರನೇ 6 ಮಂತ್ಗೆನೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು. ಪಪ್ಪಾಯವನ್ನ ನಾವು ಎವ್ರಿಡೇ ತಿನ್ನೋದು ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ನಮಗೆ ಸಿಗತ್ತೆ. ಅದರಲ್ಲೂ ಹೆಣ್ಮಕ್ಳು ಚೆನ್ನಾಗಿ ಬಲ್ತಿರೋ ಹಣ್ಣಾಗಿರೋ ಪಪ್ಪಾಯವನ್ನ ತಿನ್ನೋದ್ರಿಂದ ಅವರಿಗೆ ಏನು ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಏನಾದರೂ ಇರುತ್ತೆ, ಪೀರಿಯಡ್ ಸೈಕಲ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಸರಿ ಹೋಗಕ್ಕೆ ಹೆಲ್ಪ್ ಮಾಡಿ. ಇದು ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಲಿವರ್ ಅನ್ನ ಕ್ಲೆನ್ಸ್ ಮಾಡಿ ಟಾಕ್ಸಿನ್ ಅನ್ನ ಏನಿದೆಯೋ ಅದನ್ನ ಹೊರಗಡೆ ಹಾಕಕ್ಕೆ ಹೆಲ್ಪ್. ಪಪ್ಪಾಯದಲ್ಲಿ ಬೀಟಾ ಕೆರೋಟಿನ್ ತುಂಬಾ ಚೆನ್ನಾಗಿ ಇರೋದ್ರಿಂದ ನಮ್ಮ ಕಣ್ಣಿಗೆ ಇದು ತುಂಬಾ ಒಳ್ಳೆಯದು. ಇದು ನಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಹಾರ್ಟ್ ಹೆಲ್ತ್, ಸ್ಕಿನ್ ಹೆಲ್ತ್ಗೆಲ್ಲ ಹೆಲ್ಪ್ ಮಾಡುತ್ತೆ. ವೇಟ್ ಲಾಸ್ ಮಾಡ್ಕೊಬೇಕು ಅಂದ್ರೂ ಪಪ್ಪಾಯ ತಿನ್ನೋದ್ರಿಂದ ಹೆಲ್ಪ್ ಆಗುತ್ತೆ ತುಂಬಾನೇ. ಪಪ್ಪಾಯದಲ್ಲಿ ವಿಟಮಿನ್ ಸಿ ತುಂಬಾ ಚೆನ್ನಾಗಿ ಇರುತ್ತೆ. ಇದನ್ನ ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗಿ ಪದೇ ಪದೇ ಯಾವ್ದಾದ್ರು ಇನ್ಫೆಕ್ಷನ್ ಆಗದೆ ಇರೋ ತರ ನೋಡ್ಕೊಳ್ಳೋದು ಪಪ್ಪಾಯ. ನೋಡಿ, ಕಟ್ ಮಾಡಿದವಾಗ ಈ ತರ ಕಲರ್ ಇದೆ. ತುಂಬಾ ಟೇಸ್ಟ್ ಚೆನ್ನಾಗಿದೆ. ಮೇಲ್ಗಡೆ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್ ಹಾಕೊಂಡ್ರೆ ನಾವು ಮ್ಯಾಂಗೋ ತಿಂದ ತರನೇ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಾವೇ ಬೆಳೆದಿರೋ ಹಣ್ಣನ್ನ ತಿನ್ನೋಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಅನ್ಸುತ್ತೆ? ಕಾಮೆಂಟ್ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.